ನಮಸ್ತೆ ಎಲ್ಲರಿಗೂ. ನಾವು ಇಂದಿನ ವಿಡಿಯೋದಲ್ಲಿ ಬರ್ಕಣಿ ಜಲಪಾತಕ್ಕೆ ಹೋಗೋ ಹಾಗೆ ಅಲ್ಲಿ ಮಾಡಿರೋ ಟ್ರೆಕ್ಕಿಂಗ್ ನ ನೋಡಿದೀರಾ. ಈ ವಿಡಿಯೋದಲ್ಲಿ ನರಸಿಂಹ ಪರ್ವತಕ್ಕೆ ಹೇಗೆ ಹೋಗ್ತೀವಿ ಅಂತ ನೋಡ್ತೀರಾ. ನಮ್ಮ ಪ್ರಯಾಣ ಶುರುವಾಗಕ್ಕಿಂತ ಮುಂಚೆ ಹೀಗಿರ್ತೀವಿ, ಅದಾದ್ಮೇಲೆ ಈಗ ಕೊನೆಯದಾಗಿ ಈ ಪರಿಸ್ಥಿತಿ ಹೆಂಗೆ ಬರ್ತೀವಿ ಅಂತಂದು ಈ ವಿಡಿಯೋದಲ್ಲಿ ನೋಡ್ತೀರಾ. ಈ ವಿಡಿಯೋನ ಎಲ್ಲಿಂದ ಶುರು ಮಾಡೋದಪ್ಪ ಅಂತಂದ್ರೆ, ನಮ್ಮ ಮುಂದಿನ ಸ್ಟೆಪ್ ಯಾವ ತರ ಇರುತ್ತೆ ಅಂತಂದು ನಮ್ ಗೈಡ್ ಹೇಳ್ತಾರೆ, ಅಲ್ಲಿಂದ ಇದನ್ನ ಶುರು ಮಾಡೋಣ. ಈಗ ಈ ತರ ದಾರಿ ಇಲ್ಲ ಅದು. ಹೌದಾ? ಅದು ಭಾರಿ ಸ್ಟಪ್ ಅದೇ. ಈಗ ಹೋಗ್ತಾ ಇರೋ ದಾರಿ ಭಾರಿ ಸ್ಟಪ್ ಇದೆ, ಹಾಗಾಗಿ ಕಷ್ಟ ಆಗುತ್ತೆ ಅಲ್ಲಿ ಇಳಿಯೋದು. ಎಷ್ಟು ಕಿಲೋಮೀಟರ್ ಇದೆ? ಒಂದು 6 ಕಿಲೋಮೀಟ್ರ್, 3 ಕಿಲೋಮೀಟ್ರು ಲೆವೆಲ್ ಇದೆ, ಒಂದು 3 ಕಿಲೋಮೀಟ್ರ್ ಅಪ್ ಇದೆ, ಒಂದು 6 ಕಿಲೋಮೀಟ್ರ್ ಪೀಕಿಗೆ ಇದೆ. ಈಗ ನೆಕ್ಸ್ಟ್ ಪೀಕಿಗೆ ಹೋಗ್ತೀವ? ಈಗ ಪೀಕಿಗೆ ಹೋಗ್ತಾ ಇದ್ದೀವಿ. ಆಮೇಲೆ ಅದಂತ ಡೌನು ವಾಟೆ ಆದಿ ಪಾಸ್ ನೋಡ್ಕೊಂಡು ಪೀಕಿಗೆ ಹೋಗ್ತಾ ಇದೀವಿ. ಈಗ ನೀವು ನಮ್ಮ ಗೈಡು ಏನಂತ ಹೇಳಿದ್ರು, ನಮ್ಮ ಮುಂದಿನ ಸ್ಟೆಪ್ ಯಾವ ತರ ಇರುತ್ತೆ ಅಂತ ಹೇಳಿರೋದನ್ನ ಕೇಳಿದ್ದೀರಾ. ಈಗ ನಮ್ಮ ಪಯಣ ಇಲ್ಲಿಂದ ಶುರು ಆಗುತ್ತೆ. ನಡಿ ಬಂದು, ನನ್ನ ಬ್ಯಾಗ್ ಎಲ್ಲ ಐತಿ. ಪ್ರಯಾಣ ಶುರುನಲ್ಲಿ ಚೆನ್ನಾಗಿತ್ತು. ಹೋಗ್ತಾ ಹೋಗ್ತಾ ನಾನು ತುಂಬಾನೇ ಮುಂದೆ ಹೋಗ್ತೀನಿ, ಅಂದ್ರೆ ನಮ್ಮ ಟೀಮ್ ಎಲ್ಲ ಹಿಂದೆ ಬರ್ತಾ ಇತ್ತಾ, ದಾರಿ ಗೊತ್ತೈತೆ ಅಂತ ಸುಮ್ಮನೆ ಮುಂದೆ ಹೋಗ್ತಾ ಇದ್ದೆ. ಮುಂದೆ ಹೋಗ್ಬೇಕಾದ್ರೆ ಒಂದ್ ತಕ ದಾರಿ ತಪ್ತೀನಿ. ಅದ್ ಹೆಂಗ್ ತಪ್ಪಿದೆ ಅಂತಂದು ಈಗ ನೀವು ನೋಡ್ತೀರಾ. ಬರ್ಕಣ ಸೀತಾ ನದಿ. ಓ, ಒಳ್ಳೆ ಇನ್ಫಾರ್ಮೇಶನ್. ಸೀತಾ ನದಿ. ಇದೇನಾ? ಸರ್ ಎಲ್ಲಿ? ಹಾ, ಇಲ್ಲ, ಈಗ ಕೆಳಗೆ ಬರ್ತೀವಿ. ಓ, ಹತ್ತಿದ್ದ ನಿಲ್ಸ್ಬಿಟ್ರಲ್ಲ ಮರಿ. ಈಗ ನೀವು ನೋಡಿದ್ದೀರಲ್ಲ, ಇದು ಸ್ವಲ್ಪ ದೂರ ಅನ್ಸುತ್ತೆ, ಆದ್ರೆ ವಿಡಿಯೋದಲ್ಲಿ ಸ್ವಲ್ಪ ತೋರಿಸಿದ್ದೀನಿ. ತುಂಬಾನೇ ದೂರ ಬಂದಾದ್ಮೇಲೆ ನಮ್ಮ ಪರಿಸ್ಥಿತಿ ಹೇಗಾಗಿತ್ತು ಅಂತ ಅಂದ್ರೆ ನೋಡಿ. ದೂರ ಕೇಳ್ಬೇಡಿ, ಕ್ಯಾಮ್ರಾನೇ ನಾವಾಗಿದ್ದೀವಿ. ಎಲ್ಲರಿಗೂ ತುಂಬಾ ದೂರ ನಡೆದು ತುಂಬಾನೇ ಸುಸ್ತಾಗಿತ್ತು ಅಂತ ಅಂದು ಇಲ್ಲೊಂದ್ ಸ್ವಲ್ಪ ಕುತ್ಕೊಂತೀವಿ, ಅಂದ್ರೆ ಇಲ್ಲೊಂದ್ ಸ್ವಲ್ಪ ಹೊತ್ತು ಕುತ್ಕೊಂಡಿರ್ತೀವಿ. ಕಾಡಲ್ಲಿ ತುಂಬಾನೇ ದೂರ ನಡ್ಕೊಂಡ್ ಬರ್ತೀವಿ. ಸಡನ್ ಆಗಿ ತುಂಬಾ ಅಂದ್ರೆ ದೊಡ್ಡದಾಗಿ ಬಯಲು ಪ್ರದೇಶದ ತರ ನಮಗೆ ಬೆಟ್ಟ ಗುಡ್ಡಗಳು ಸಿಗ್ತವೆ. ಅಲ್ಲೊಂದ್ ಸ್ವಲ್ಪ ಹೊತ್ತು ಕುತ್ಕೊಂಡಿರ್ತೀವಿ. ಅಲ್ಲಿಂದ ನಮ್ಮ ಪರಿಸ್ಥಿತಿ ಹೆಂಗಾಗ್ತದೆ ಅಂತಂದ್ರೆ ನೀವೇ ನೋಡ್ತೀರಲ್ಲ. ಅಲ್ಲಿ ನಮಗೆ ಕೊಡ್ತಾ ಇರೋ ಉಪ್ಪಿನಕಾಯಿನ ತಿಂದು ಅಲ್ಲಿಂದ ನಮ್ಮ ಪ್ರಯಾಣನ ಮತ್ತೆ ಮುಂದುವರಿಸ್ತೀವಿ. ಮಾಡಿದ್ದು ಮಿಸ್ಟೇಕ್ ಏನು ಅಂತ ಅಂದ್ರೆ, ಇಲ್ಲಿಗೆ ಅಂದ್ರೆ ನಾವು ಬಂದಿರೋ ನರಸಿಂಹ ಪರ್ವತಕ್ಕೆ ಜೂನ್ ಜುಲೈನಲ್ಲಿ ಬರ್ಬೇಕಾಗಿತ್ತು. ಯಾಕಪ್ಪ ಅಂದ್ರೆ ಮಳೆ ತುಂಬಾ ಚೆನ್ನಾಗಿರೋದು, ಹಾಗೇನೆ ಅಲ್ಲಿರುವಂತಹ ನೇಚರ್ನ ತುಂಬಾನೇ ಚೆನ್ನಾಗಿ ನೋಡ್ಬೋದಾಗಿತ್ತು. ಆದ್ರೆ ಇವಾಗ ಬಂದಿದೀವಲ್ಲ, ಅಲ್ಲಿನ ಕಾಡಿನ ಪರಿಸ್ಥಿತಿ ಅಂದ್ರೆ ಅಲ್ಲಿ ಯಾವ ತರ ಇತ್ತು ಅಂತಂದು ನೋಡಿ.
ಬಂದಾದ್ಮೇಲೆ ನಮಗೋಸ್ಕರ ಕಾಯ್ತಿತ್ತು ಅಂತ ಹೇಳ್ಬೇಕು, ನಾವು ಅದಕ್ಕೋಸ್ಕರ ಕಾದಿದ್ದು ಹೋದ್ವಿ ಅಂತ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಆದರೆ ನಮಗೋಸ್ಕರ ತುಂಬಾನೇ ಒಳ್ಳೆ ವ್ಯೂನ ನೋಡೋದಕ್ಕೆ ಅಲ್ಲಿ ಸಿಕ್ತು. ಹಾಗೇನೆ ನಮ್ಮ ಜೊತೆಲಿ ಹೊಸ ಫ್ರೆಂಡ್ಸ್ ಅಂದರೆ ಮತ್ತೊಂದು ಇಬ್ಬರು ಪರಿಚಯ ಆದರು. ಆದರೆ ಅವ್ರು ನಮ್ಕಿನ್ನ ಜೂನಿಯರ್ ಆಗಿದ್ರು, ಆದರೂ ಪರವಾಗಿಲ್ಲ. ಅಲ್ಲಿಂದ ಬಂದಾದ್ಮೇಲೆ ಅಂದರೆ ಆ ಬೆಟ್ಟ ಗುಡ್ಡ ಏನು ನೋಡಿದ್ರು ಅಲ್ಲೆಲ್ಲ ಪೂರ್ತಿ ಬಂದಾದ್ಮೇಲೆ ಮತ್ತೊಂದು ಸ್ವಲ್ಪ ಹೊತ್ತು ರೆಸ್ಟ್ ತಾಂತೀವಿ. ಎಲ್ಲಿ ಅಂತ ಅಂದರೆ ಆ ಬೆಟ್ಟ ಗುಡ್ಡ ಏನು ಹೇಳಿದರೆ ಅರ್ಥ ಆಗಲ್ಲ ನಿಮಗೆ, ನೋಡಿ ಅದನ್ನು. ಇಷ್ಟು ದೂರ ಬಂದಾದ್ಮೇಲೆ ಹಾಗೇನೆ ಇಷ್ಟೆಲ್ಲ ಕಷ್ಟಪಟ್ಟಾದ್ಮೇಲೆ ನರಸಿಂಹ ದೇವಸ್ಥಾನಕ್ಕೆ ಬರ್ತೀವಿ. ಆದರೆ ಈ ನರಸಿಂಹ ದೇವಸ್ಥಾನ ತುಂಬಾನೇ ವಿಭಿನ್ನವಾಗಿದೆ. ಅದು ಯಾವ ಥರ ಇದೆ ಅಂತಂದು ಪೂರ್ತಿ ನೋಡಿ. ಇದು ದೇವಸ್ಥಾನ. ನೀವೀಗ ನೋಡಿದ್ರಲ್ಲ, ನೀವೀಗ ಏನದಷ್ಟು ನೋಡಿದ್ರಲ್ಲ, ಅದೇ ನರಸಿಂಹ ದೇವಸ್ಥಾನ ಅಂತ ಹೇಳಿದ್ದಾರೆ. ಹಾಗೇನೆ ಆ ನರಸಿಂಹ ದೇವಸ್ಥಾನದ ಮೇಲೆ ಅಂದರೆ ಹಿಂಗೆ ಸೈಡಲ್ಲಿ ಸ್ವಲ್ಪ ದಾರಿ ಇರುತ್ತೆ, ಅಲ್ಲಿಂದ ಹೋದ್ರೆ ಮೇಲಿಂದ ಬೆಟ್ಟ ಗುಡ್ಡದು ವ್ಯೂ ಯಾವ ಥರ ಇದೆ ಅಂತಂದು ನೋಡ್ತೀರಾ. ಈ ಬೆಟ್ಟದ ಮೇಲೆ ಋಷ್ಯಶೃಂಗ ಮಹರ್ಷಿ ಅವರು ತಪಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ತಪಸ್ ಮಾಡಿದ್ದಾರೆ ಅಲ್ಲಿ, ಅಂದ್ರೆ ನಾವು ಏನ್ ನರಸಿಂಹ ಪರ್ವತದ ಕೆಳಗಡೆ ಹೋದ್ರೆ ಅಲ್ಲಿ ಅವ್ರದ್ದು ದೇವಸ್ಥಾನ ನೋಡ್ಬೋದು. ಈ ಬೆಟ್ಟ 1150 ಮೀಟರ್ ಎತ್ತರ ಇದೆ ಅಂತ ಹೇಳ್ತಾರೆ. ಹಾಗೇನೆ ಈ ನರಸಿಂಹ ಪರ್ವತ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನಕ್ಕೆ ಇದು ಸೇರಿದೆ. ನೀವೇನಾದ್ರೂ ಇಲ್ಲಿ ಬಂದು ಟ್ರಕ್ಕಿಂಗ್ ಮಾಡ್ಬೇಕಪ್ಪ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಆದ್ರೆ ನೀವು ಬರೋದಾದ್ರೆ ಜೂನ್ ಜುಲೈ ಅಂದ್ರೆ ಮಳೆಗಾಲದಲ್ಲಿ ಬಂದ್ರೆ ತುಂಬಾನೇ ಒಳ್ಳೇದು, ತುಂಬಾನೇ ಚೆನ್ನಾಗಿರೋ ವ್ಯೂನ ನೋಡ್ತೀರಾ. ನಮ್ಮ ಜೊತೆಲಿ ತುಂಬಾ ಸ್ಟ್ರಾಂಗ್ ಆಗಿ ನಡ್ಕೊಂಬಂದು ಅದಾದ್ಮೇಲೆ ಇಲ್ಲಿಗೆ ಬಂದಾದ್ಮೇಲೆ ಅವ್ರ ಪರಿಸ್ಥಿತಿ ಹೆಂಗಿರುತ್ತೆ ಅಂತಂದು ನೀವೀಗ ನೋಡಿ. ಇಲ್ಲಿ ತನಕ ನೋಡಿದ್ಕೆ ಥ್ಯಾಂಕ್ಸ್. ಅಂದರೆ ಈಗ ವಿಡಿಯೋನ ಮುಗಿಸೋ ಸಮಯ ಬಂತು. ಇಲ್ಲಿ ತನಕ ನೋಡಿದ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.
ಎಲ್ಲರೂ ಪಾಪ ನೀನು ಬರ್ತದೇವಿ